ಪ್ರಜಾ ಫ್ಲಾಶ್ 10 ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಬಾಕಿ ಹಣ 10 ದಿನಗಳ ಒಳಗಾಗಿ ಫಲಾನುಭವಿಗಳ ಖಾತೆಗೆ ಹಾಕಲಾಗುವುದು ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ರಾಜ್ಯಪಾಲರನ್ನು ದಿಢೀರ್ ಭೇಟಿಯಾದ ಸಿದ್ದರಾಮಯ್ಯ, ಕುತೂಹಲ ಮೂಡಿಸಿದ ಸಿಎಂ ನಡೆ. ಬಿಜೆಪಿಯಿಂದ ಅಹೋರಾತ್ರಿ ಧರಣಿ, ಸದನದಲ್ಲಿ ಶಾಸಕರಿಂದ ಹಾಡು ಭಜನೆ. ಕೆಎಸ್ಆರ್ಟಿಸಿ ಉದ್ಯೋಗಿಗಳ ಬಾಕಿ ಉಳಿದಿರುವ ವೇತನ ಹೆಚ್ಚಳದ ಹಣ ಪಾವತಿಗೆ ನೌಕರರ ಆಗ್ರಹ. 39 ಲಕ್ಷ ರೈತರಿಗೆ 3,500 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ, ಸಚಿವ ಕೃಷ್ಣ ಬೈರೇಗೌಡ. ಗೋಕಾಕ್ ಶಾಲಾ ಬಸ್ ಪಲ್ಟಿಯಾಗಿ 20 ವಿದ್ಯಾರ್ಥಿಗಳು ಗಾಯ. ಕಠ್ಮಂಡುವಿನಲ್ಲಿ ರನ್ವೇಯಿಂದ ಜಾರಿ ವಿಮಾನ ಪತನ, 18 ಮಂದಿ ಸಾವು, ಪೈಲಟ್ ಪಾರು. ಯುವ ಧ್ವನಿಗಳಿಗೆ ಅವಕಾಶ ನೀಡುವ ಸಮಯವಿದು, ದೇಶ ಒಗ್ಗೂಡಿಸಲು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿಲ್ಲ ಜೋ ಬೈಡನ್. ಒಲಿಂಪಿಕ್ಸ್ 2024 ಇಂದಿನಿಂದ ಭಾರತದ ಒಲಿಂಪಿಕ್ಸ್ ಅಭಿಯಾನ ಆರಂಭ. ಪ್ರಶಾಂತ್ ನೀಲ್ ಅಜಿತ್ ಕಾಂಬಿನೇಷನ್ ನಲ್ಲಿ KGF 3 ಸೇರಿ 2 ಚಿತ್ರ ತೆರೆಗೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.